ಇನ್ನು ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಜಾಮೀನು ಕೋರಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಅರ್ಜಿ ಹಾಕಿದ್ದಾರೆ. ಹಾಸನ ಜಿಲ್ಲಾ ಕೋರ್ಟ್ನಲ್ಲಿ ದೇವರಾಜೇಗೌಡರ ಅರ್ಜಿ. ದೇವರಾಜೇಗೌಡಗೆ ಇವತ್ತೇ ಜಾಮೀನು ಸಿಗುವಂತಹ ಸಾಧ್ಯತೆ ಕಡಿಮೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ. ಆ ಪ್ರಕರಣದಲ್ಲಿ ಅವರು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸ್ವೀಕರಿಸಿ ವಿಚಾರಣೆಗೆ ದಿನಾಂಕವನ್ನು ನಿಗದಿಪಡಿಸುವಂತಹ ಕೋರ್ಟ್. ಈ ಮಧ್ಯೆ ದೇವರಾಜೇಗೌಡರ ಕಸ್ಟಡಿ ಪಡೆಯುವುದಕ್ಕೆ ಎಸ್ಐಟಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ದೇವರಾಜೇಗೌಡ ಕಸ್ಟಡಿಗೆ ಕೋರಿ ಎಸ್ಐಟಿ ಇವತ್ತು ಅರ್ಜಿ ಸಲ್ಲಿಸಲಿದೆ. ವಿಡಿಯೋ ವೈರಲ್ ಮೂಲದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಎಸ್ಐಟಿ. ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟೆ ಅಂತ ಪ್ರಜ್ವಲ್, ಮಾಜಿ ಕಾರ್ ಚಾಲಕ ಕಾರ್ತಿಕ್ ಹೇಳ್ಕೊಂಡಿದ್ರು. ಹೀಗಾಗಿ ದೇವರಾಜೇಗೌಡ ವಿಚಾರಣೆಯಿಂದ ಪೆನ್ ಡ್ರೈವ್ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ಕಸ್ಟಡಿ ಪಡೆಯುವುದಕ್ಕೆ ಇವತ್ತು ಎಸ್ಐಟಿ ಕೂಡ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಲೈಂಗಿಕ ದೌರ್ಜನ್ಯ ಅನ್ನುವಂತಹ ಪ್ರಕರಣದಡಿ ದೇವರಾಜೇಗೌಡರ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಆ ದೂರಿನನ್ವಯ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಹಾಸನ ಪೊಲೀಸರಿಂದ. ಈ ಮಧ್ಯೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತ ಕಾರ್ತಿಕ್ ಹೇಳಿದ್ದಂತಹ ಹಿನ್ನೆಲೆಯಲ್ಲಿ ಪೆನ್ ಡ್ರೈವ್ ವೈರಲ್ ಮೂಲದ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ದೇವರಾಜೇಗೌಡರನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಮಧ್ಯೆ ದೇವರಾಜೇಗೌಡರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರ ಇವತ್ತು ಹಾಸನ ಜಿಲ್ಲಾ ಕೋರ್ಟ್ನಲ್ಲಿ ನಡೆಯುತ್ತೆ. ಆದರೆ ಇವತ್ತೇ ಜಾಮೀನು ಸಿಗುವಂತಹ ಸಾಧ್ಯತೆ ಕಡಿಮೆ ಇದೆ. ಅರ್ಜಿ ಸ್ವೀಕರಿಸಿ ವಿಚಾರಣೆಗೆ ದಿನಾಂಕವನ್ನ ಕೋರ್ಟ್ ನಿಗದಿಪಡಿಸುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಎಸ್ಐಟಿ ಏನಾದರೂ ಕಸ್ಟಡಿ ಕೋರಿ ಅರ್ಜಿ ಸಲ್ಲಿಸಿದ್ರೆ, ಕಸ್ಟಡಿಗೆ ಏನಾದರೂ ಕೊಟ್ಟಿದ್ದೇ ಆಗ ಮತ್ತಷ್ಟು ವಿಚಾರಗಳು, ಪೆನ್ ಡ್ರೈವ್ ರಹಸ್ಯ ಬಯಲಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟಿದ್ದು ನಿಜ, ಆದರೆ ಅದನ್ನು ಹಂಚಿದ್ದು ನಾನಲ್ಲ ಅನ್ನುವಂಥ ವಾದವನ್ನು ಮಾಡ್ತಾ ಬರ್ತಾ ಇದ್ರು ದೇವರಾಜೇಗೌಡರು. ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ದೇವರಾಜೇಗೌಡರ ಅರ್ಜಿ ವಿಚಾರ ಇವತ್ತು ಏನಾಗಬಹುದು, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಯಾಕಂದ್ರೆ ಎರಡು ವಿಚಾರಗಳಲ್ಲಿ ಕಂಡು ಬರ್ತಾ ಇದೆ. ಒಂದು ದೇವರಾಜೇಗೌಡರ ಜಾಮೀನು ವಿಚಾರ, ಮತ್ತೊಂದು ಎಸ್ಐಟಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ವಿಚಾರ. ಇದೆರಡೂ ಕೂಡ ಫೈನಲ್ ಆಗುವಂತಹ ಚಾನ್ಸಸ್ ಇದೆಯಾ ಇವತ್ತು, ಹೇಗೆ? ಪ್ರತಿಮಾ, ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟನ್ನು ನೀಡಿದಂಥವರು ವಕೀಲ ದೇವರಾಜೇಗೌಡ. ಈಗ ಅತ್ಯಾಚಾರ ಪ್ರಕರಣದಲ್ಲಿ, ಪ್ರತ್ಯೇಕ ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಬಂಧನವಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಸದ್ಯ ದೇವರಾಜೇಗೌಡರಿದ್ದಾರೆ. ಇವರನ್ನು ಸಹ ಎಸ್ಐಟಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ವಿಚಾರಣೆಗೆ ಕೊಡಿ ಅಂತ ನ್ಯಾಯಾಧೀಶರ ಎದುರು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ನಡುವೆ ದೇವರಾಜೇಗೌಡರ ಪರವಾದ ವಕೀಲರು ಇಂದು ನ್ಯಾಯಾಂಗ ಬಂಧನದಲ್ಲಿರುವಂತಹ ದೇವರಾಜೇಗೌಡರ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ಒಂದು ಬೇಲ್ ಅಪ್ಲಿಕೇಶನನ್ನು ಇಂದು ಹಾಕುವ ಸಾಧ್ಯತೆ ಇದೆ. ಹಾಸನದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇಂದು ಬೇಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕಲಿದ್ದಾರೆ ದೇವರಾಜೇಗೌಡರ ಪರ ವಕೀಲರು. ಇವರಿಗೆ ಬೇಲ್ ಸಿಗುವ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತದೆ. ಏಕೆಂದರೆ ಅವರಿಗೆ ದೇವರಾಜೇಗೌಡರ ವಿರುದ್ಧ ಇರುವಂತಹ ಪ್ರಕರಣ ಅದು 376 ಅತ್ಯಾಚಾರ ಪ್ರಕರಣ. ಸಂತ್ರಸ್ತೆ ಮಹಿಳೆ ನನ್ನ ಮೇಲೆ ಅತ್ಯಾಚಾರವನ್ನು ದೇವರಾಜೇಗೌಡ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪದ ದೂರನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವರಾಜೇಗೌಡರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಈಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜೈಲಿನಲ್ಲಿ ಸದ್ಯ ದೇವರಾಜೇಗೌಡರಿದ್ದಾರೆ. ಆದರೆ ದೇವರಾಜೇಗೌಡರ ಪರವಾದ ವಕೀಲರು ಇಂದು ನ್ಯಾಯಾಧೀಶರ ಎದುರು ಬೇಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕಲಿದ್ದಾರೆ, ವಾದವನ್ನು ಸಹ ಮಂಡಿಸಲಿದ್ದಾರೆ. ಈ ಪ್ರಕರಣದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಲಾಗಿದೆ ಅಂತ ಏಪ್ರಿಲ್ 1ನೇ ತಾರೀಕು ದೂರನ್ನು ನೀಡಿದ್ದಾರೆ. ಅದಾದ ನಂತರದಲ್ಲಿ ಆ ದೂರು ನೀಡಿದ ನಂತರದಲ್ಲಿ ಬಹಳ ವಿಳಂಬವನ್ನು ಅನುಸರಿಸಿ ಉದ್ದೇಶಪೂರ್ವಕವಾಗಿ ಈ ಕೇಸ್ನಲ್ಲಿ ದೇವರಾಜೇಗೌಡರನ್ನು ಸಿಲುಕಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ದೇವರಾಜೇಗೌಡರ ಪರವ ವಕೀಲರು ವಾದವನ್ನು ಮಂಡಿಸಿ ಜಾಮೀನನ್ನು ಪಡಿತೀವಿ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ದೇವರಾಜೇಗೌಡರ ಪರವಾದ ವಕೀಲರು ಇದ್ದಾರೆ. ವಿಚಾರಣೆಯ ನಂತರದಲ್ಲಿ ಏನು ಅಂತ ಗೊತ್ತಾಗಲಿದೆ. ಆದರೆ ಈ ನಡುವೆ ದೇವರಾಜೇಗೌಡರು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲಿಗೆ ದೇವರಾಜೇಗೌಡರ ಬಳಿ ಅಂದರೆ ಕಾರ್ತಿಕ್ ಹೇಳಿದ್ದು ದೇವರಾಜೇಗೌಡರಿಗೆ ಪೆನ್ ಡ್ರೈವನ್ನು ತಲುಪಿಸಿದ್ದೇನೆ, ನನ್ನ ಬಳಿ ಇದ್ದಂಥ ಒಂದು ಪೆನ್ ಡ್ರೈವನ್ನು ದೇವರಾಜೇಗೌಡರಿಗೆ ತಲುಪಿಸಿದ್ದೇನೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು
ಪ್ರಜ್ವಲ್ ರೇವಣ್ಣವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಹೇಳ್ಕೊಂಡಿದ್ರು. ಈ ನಡುವೆ ಈ ಪ್ರಕರಣಕ್ಕೆ ಒಂದು ರೀತಿಯ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು. ದೇವರಾಜೇಗೌಡರ ಬಳಿ ಇದ್ದಂಥ ಪೆನ್ ಡ್ರೈವ್ ಹೇಗೆ ವೈರಲ್ ಆಯಿತು, ವಿಡಿಯೋಗಳು ಹೇಗೆ ವೈರಲ್ ಆದವು ಅನ್ನುವಂತಹ ಚರ್ಚೆ ಸಾಕಷ್ಟು ನಡೆದಿತ್ತು. ಈ ನಡುವೆ ಕಾಂಗ್ರೆಸ್ ನಾಯಕರ ಕಡೆಗೆ ಈ ಪ್ರಕರಣ ತಿರುವನ್ನು ಪಡೆದುಕೊಳ್ಳುತ್ತೆ. ಅದು ಡಿ ಕೆ ಶಿವಕುಮಾರ್ ಈ ವಿಡಿಯೋ ವೈರಲ್ ಹಿಂದೆ ಇದ್ದಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ದೇವರಾಜೇಗೌಡರು ಹೇಳುವ ಮೂಲಕ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಈಗ ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡರ ಬಂಧನವಾಗಿದೆ. ಸದ್ಯ ಹಾಸನದ ಜೈಲಿನಲ್ಲಿ ದೇವರಾಜೇಗೌಡರು ಇದ್ದಾರೆ. ದೇವರಾಜೇಗೌಡರ ಪರ ವಕೀಲರು ಇಂದು ಹಾಸನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ಬೇಲ್ಗೆ ಅಪ್ಲಿಕೇಶನ್ ಹಾಕಲಿದ್ದಾರೆ. ಇದು ಇವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲ್ ಮುಂದುವರಿಯುತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.